ಭಿಕ್ಷೆ ಬೇಡುವುದು ಭಿಕ್ಷೆ ನೀಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ ಎಂದು ನಿರಾಶ್ರಿತರ ಪುನರ್ವಸತಿ ಕೇಂದ್ರದ ಸೂಪರಿಂಟೆಂಡೆಂಟ್ ಕಾಶಿನಾಥ್ ಹೇಳಿದರು. ನಗರದ ಜಯದೇವ ವೃತ್ತದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕೇಂದ್ರ ಪರಿಹಾರ ಹಾಗೂ ನಿರಾಶ್ರಿತರ ಪುನರ್ವಸತಿ ಕೇಂದ್ರದ ವತಿಯಿಂದ ಹಮ್ಮಿಕೊಂಡಿದ್ದ ಭಿಕ್ಷಾಟನೆ ನಿರ್ಮೂಲನಕ್ಕೆ ಒಂದು ಹೆಜ್ಜೆ ಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ದಾವಣಗೆರೆ ನಗರವನ್ನು ಭಿಕ್ಷಾಟನೆ ಮುಕ್ತ ನಗರವನ್ನಾಗಿಸಲು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಅಭಿಯಾನವು ಒಂದು ವಾರ ನಡೆಯಲಿದೆ ಎಂದರು. ನಗರದಲ್ಲಿ ಭಿಕ್ಷೆ ಬೇಡುವವರು ಕಂಡು ಬಂದರೆ ತಕ್ಷಣವೇ ಇಲಾಖೆಗೆ ಮಾಹಿತಿ ನೀಡುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಿದರು. ಭಿಕ್ಷೆ ಬೇಡುವವರನ್ನು ಕರೆತಂದು ತುರ್ಚುಘಟ್ಟದಲ್ಲಿರುವ ನಿರಾಶ್ರಿತರ ಪರಿಹಾರ ಕೇಂದ್ರದಲ್ಲಿ ವಸತಿ, ಊಟ ಸೇರಿದಂತೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುತ್ತದೆ. ಭಿಕ್ಷಾಟನೆ ಮಾಡುವವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಸಾರ್ವಜನಿಕರು ನಮ್ಮೊಂದಿಗೆ ಕೈಜೋಡಿಸಬೇಕು ಎಂದರು. ಸಮಾಜ ಕಲ್ಯಾಣ ಇಲಾಖೆ ಕೇಂದ್ರ ಪರಿಹಾರ ಸಮಿತಿ ಬೆಂಗಳೂರು ಅವರ ಒಂದು ಸಂಯುಕ್ತಾಶ್ರಯದಲ್ಲಿ ನಮ್ಮ ನಿರಾಶ್ರಿತ ಪರಿಹಾರ ಕೇಂದ್ರ ತುರ್ಚುಘಟ್ಟದಲ್ಲಿ ನಡೀತಾ ಇದೆ. ಈ ಕೇಂದ್ರದಲ್ಲಿ ನಾವು ಈಗ ದಾವಣಗೆರೆಯನ್ನ ಭಿಕ್ಷಾಟನೆ ಮುಕ್ತ ನಗರವಾಗಿ ಮಾಡಲು ನಾವು ಬಣ್ಣ ತೊಟ್ಟಿದ್ದೇವೆ. ನಮ್ಮ ಒಂದು ಟೀಮ್ ಏನಿದೆ ರೆಗ್ಯುಲರ್ ದಾವಣಗೆರೆ ರೌಂಡ್ಸ್ ಮಾಡಿ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಭಿಕ್ಷಕರು ಕಂಡಲ್ಲಿ ದಯಮಾಡಿ ನಮ್ಮ ಸಹಾಯವಾಣಿಗೆ ಕರೆ ಮಾಡಿ ಅವರಿಗೆ ನಾವು ರಿಹ್ಯಾಬಿಟ್ ಮಾಡಿಬಿಟ್ಟು ನಮ್ಮ ಕೇಂದ್ರದಲ್ಲಿ ಸಾಂತ್ವನ ಕೇಂದ್ರ ಟೈಪ್ ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಮೆಡಿಕಲ್ ಚೆಕಪ್ ಮಾಡಿಸ್ಬಿಟ್ಟು ಅವ್ರ ಊಟ ವಸತಿ ವ್ಯವಸ್ಥೆಯನ್ನು ಮಾಡ್ತೇವೆ. ಬೆಳಿಗ್ಗೆ ಯೋಗವನ್ನ ಎಲ್ಲ ಹೇಳ್ಕೊಡ್ತೇವೆ. ಮತ್ತೆ ಟ್ರೈನಿಂಗ್ ಅನ್ನ ಕೊಟ್ಟು ಅವರಿಗೆ ಏನು ಸಮಾಜದ ಒಂದು ಮುಖ್ಯವಾಹಿನಿಗೆ ತರಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಇವೆಲ್ಲ ನಮ್ಮ ಉಪನಿರ್ದೇಶಕರಾದ ಸಮಾಜ ಕಲ್ಯಾಣ ಉಪನಿರ್ದೇಶಕರು ಸಿದ್ದಲಿಂಗೇಶ್ ಪಿ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಎಲ್ಲ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಆದ್ರಿಂದ ಎಲ್ಲಾ ನಾಗರಿಕರು ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ಯಾವಾಗಲೂ ಕಳಕಳಿಯಿಂದ ನಾವು ಕೇಳ್ಕೊಂತೇವೆ. ಕಾಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿದ್ರೆ ನಾವು ಕೂಡಲೇ ಅವರಿಗೆ ರೆಸ್ಕ್ಯೂ ಮಾಡಿಬಿಟ್ಟು ಸೂಕ್ತ ಪರಿಹಾರವನ್ನು ನೀಡೋ ಕೆಲಸವನ್ನು ನಮ್ಮ ಕೇಂದ್ರ ಮಾಡ್ತಾ ಇದೆ. ಈ ಅಭಿಯಾನ ಒಂದು ವಾರದ ಅಭಿಯಾನ ಇಟ್ಕೊಂಡೇವೆ. ಈಗ ದುಗ್ಗಮ್ಮನ ಜಾತ್ರೆ ಇರೋ ಪ್ರಯುಕ್ತ ಜನಗಳು ಜಾಸ್ತಿ ಜನಜಂಗುಳಿ ಇರೋದ್ರಿಂದ ಎಲ್ಲರಿಗೂ ಅವೇರ್ನೆಸ್ ಆಗಲಿ ಅಂತ ಹೇಳ್ಬಿಟ್ಟು ಭಿಕ್ಷಾಟನೆ ಅಂತ ಒಂದು ಹೆಜ್ಜೆ ಅನ್ನೋ ಒಂದು ಕಾರ್ಯಕ್ರಮವನ್ನ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಭಿಕ್ಷಾಟನೆ ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಒಂದು ಜಿಲ್ಲಾಡಳಿತದ ವತಿಯಿಂದ ಕೂಡ ನಾವು ಒಂದು ಪಣ ತೊಟ್ಟಿದ್ದೇವೆ. ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದೇವೆ. ಟೀಮ್ ಇದೆ, ಟೀಮ್ ಅಂತ. ನನ್ನ ಹೆಸರು ಕಾಶಿನಾಥ್ ಅಂತ ಹೇಳ್ಬಿಟ್ಟು ಸೂಪರಿಂಟೆಂಡೆಂಟ್ ನಿರಾಶ್ರಿತ ಪರಿಹಾರ ಕೇಂದ್ರ ತುರ್ಚುಘಟ್ಟ. ಜಿಲ್ಲಾಡಳಿತ ದಾವಣಗೆರೆ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಕೇಂದ್ರ ಪರಿಹಾರ ಸಮಿತಿ ಬೆಂಗಳೂರು ಭಿಕ್ಷಾಟನೆ ಮುಕ್ತ ನಗರವನ್ನಾಗಿ ಮಾಡಲು ಭಿಕ್ಷಾಟನೆ ಅಂತ ಒಂದು ಹೆಜ್ಜೆ ಎನ್ನುವ ಒಂದು ಕಾರ್ಯಕ್ರಮವನ್ನು ನಾವು ಆಂದೋಲನವನ್ನು ಹೊಂದಿದೆ. ಭಿಕ್ಷೆ ಬೇಡುವುದು ಮತ್ತೆ ಭಿಕ್ಷೆ ನೀಡುವುದು ಒಂದು ಶಿಕ್ಷಕರು ಕಂಡ್ರೆ ಕೂಡಲೇ ನಮ್ಮ ಕಾಲ್ ಫ್ರೀ ನಂಬರ್ ಇದೆ 9482300400. ಭಿಕ್ಷಾಟನೆ ನಿಷೇಧ ಅಧಿನಿಯಮ ಸೆಕ್ಷನ್ 3 ಅನ್ವಯ ಭಿಕ್ಷೆ ನೀಡುವುದು ಒಂದು ಶಿಕ್ಷಾರ್ಹ ಅಪರಾಧವಾಗಿದೆ. ಸಾರ್ವಜನಿಕರಾಗಲಿ ಎಲ್ಲೂ ಕೂಡ ತೊಂದರೆ ಮತ್ತೆ ಕಿರಿಕಿರಿಯನ್ನ ಮಾಡಿಲ್ಲ. ಯಾರು ಭಿಕ್ಷೆ ಬೇಡ್ತಾರೋ ದಯಮಾಡಿ ನಮಗೆ ಕಾಲ್ ಮಾಡಿದ್ರೆ ಅವರಿಗೆ ನಮ್ಮ ನಿರಾಶ್ರಿತ ಪರಿಹಾರ ಕೇಂದ್ರಕ್ಕೆ ನಾವು ರಿಹ್ಯಾಬಿಲಿಟೇಟ್ ಮಾಡಿ ಅವರಿಗೆ ಸೂಕ್ತ ತರಬೇತಿಯನ್ನ ನೀಡಿ ಅವರಿಗೆ ಊಟ ವಸತಿಯ ವ್ಯವಸ್ಥೆಯನ್ನು ಕಲ್ಪಿಸಿ 1 ವರ್ಷದಿಂದ 3 ವರ್ಷದ ಮಟ್ಟ ನಾವು ಅಲ್ಲಿ ಇಟ್ಕೊಂತೇವೆ. ಮಾನ್ಯ ತಹಸೀಲ್ದಾರ್ ಅವರ ಚಾರ್ಜ್ ಶೀಟ್ ಅನ್ವಯ ಅವರಿಗೆ ನಾವು ಅರೆಸ್ಟ್ ಕೂಡ ಮಾಡ್ತೇವೆ. ರಿಹ್ಯಾಬಿಟ್ ಮಾಡುವ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ. ತುರ್ಚುಘಟ್ಟ ನಗರದಲ್ಲಿ ಸುಮಾರು 10 ಎಕರೆ ಜಾಗದಲ್ಲಿ ಸರ್ಕಾರದ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಈ ಒಂದು ಕೇಂದ್ರ ನಡೀತಾ ಇದೆ. ನಮ್ಮ ಕೇಂದ್ರದ ಹೆಸರು ನಿರಾಶ್ರಿತ ಪರಿಹಾರ ಕೇಂದ್ರ. ದಯಮಾಡಿ ಅಸಹಾಯಕರಿರ್ಬೋದು, ಸಮಾಜದಿಂದ ದೂರಪಟ್ಟ ವ್ಯಕ್ತಿಗಳಿರ್ಬೋದು, ಯಾರು ಇದ್ರೆ ದಯಮಾಡಿ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವ್ರಿಗೆ ತಗೊಂಡು ಹೋಗ್ಬಿಟ್ಟು ರಿಹ್ಯಾಬಿಟ್ ಮಾಡು ಮೆಡಿಕಲ್ ಎಲ್ಲ ಚೆಕಪ್ ಮಾಡಿಸಿ ಅವರಿಗೆ ಊಟ ಮತ್ತೆ ವಸತಿಯ ವ್ಯವಸ್ಥೆಯನ್ನು ಮಾಡ್ತೇವೆ. ಜನ ನಿರಾಶ್ರಿತರು ಇರ್ತಾರೆ, ವಯಸ್ಸಾದರು ಇರ್ತಾರೆ. ಆದ್ರಿಂದ ದಯಮಾಡಿ ಎಲ್ಲ